ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆಯ ವರದಿ ಬೆನ್ನಲ್ಲೇ ಮೇ 31 ರಾತ್ರಿ 9 ಗಂಟೆಗೆ ಬೆಂಗಳೂರಿನ ಚೀಫ್ ವಿಜಿಲೆನ್ಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದ ಮುಖ್ಯ ಜಾಗೃತ ಅಧಿಕಾರಿ ಶ್ರೀನಿವಾಸ್ ನೇತೃತ್ವದ ತಂಡ ಆಸ್ಪತ್ರೆಯ ಅವ್ಯವಸ್ಥೆಯ ಕುರಿತು ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸುವಂತೆಯೂ ಕೂಡ ಸೂಚನೆ ನೀಡಿದರು. ಭ್ರಷ್ಟಾಚಾರ ರಹಿತ ಸೇವೆ ನೀಡುವಂತೆಯೂ ಕೂಡ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳಿಗೆ ತಾಕೀತು ಮಾಡಿದರು. ಕೀಲು ಮೂಳೆ ವಿಭಾಗ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಜನರಲ್ ವಾರ್ಡ್ ಸೇರಿದಂತೆ ಹಲವು ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಖುದ್ದು ರೋಗಿ ಮತ್ತು ಸಂಬಂಧಿಕರುಗಳಿಂದ ಸಮಸ್ಯೆಯನ್ನು ಕೂಡ ಆಲಿಸಿದರು. ಇನ್ನು ಸಾರ್ವಜನಿಕರಿಂದ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ದಿಢೀರ್ ಭೇಟಿ ನೀಡಿ ಅವ್ಯವಸ್ಥೆಯನ್ನು ಕಂಡು ಡಾಕ್ಟರ್ ರವೀಂದ್ರ ಅವರ ವಿರುದ್ಧ ಕಿಡಿಕಾರಿದರು. 1 ವಾರದ ಒಳಗೆ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆಯೂ ಕೂಡ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಅವರಿಗೆ ಶ್ರೀನಿವಾಸ್ ಅವರು ತಾಕೀತು ಮಾಡಿದರು. ಯಾರೋ ಹೋಗ್ತಾರೆ ಟಾಯ್ಲೆಟ್ಗೆ ಬೈಪಾಕ್ ಗೊತ್ತಿರಲ್ಲ, ಹೌದಲ್ಲ ಪಳ್ಳಿಯವ್ರಿಗೆ ಟಾಯ್ಲೆಟ್ ಮಾಡಿ ಹಂಗೆ ಬಿಟ್ಬಿಡ್ತಾರೆ. ನಾನು ನೀವು ಹೋಗ್ತೀವಿ ಅವ್ರಿಗೆ ಎಲ್ಲವೂ ಸುಸೂತ್ರವಾಗಿ ನಡೀತಿದೆಯಾ, ಏನಾದರೂ ನ್ಯೂನ್ಯತೆಗಳಿದೆಯಾ ಅಂತ ಪರಿಶೀಲಿಸುವಂಥ ಅಧಿಕಾರಿ ನಾವು ಭೇಟಿ ನೀಡಿ ಏನಾದರೂ ನ್ಯೂನ್ಯತೆಗಳಿದ್ರೆ ಸ್ವಯಂಕ್ಕೆ ಪ್ರಕರಣ ದಾಖಲಿಸ್ಕೊಂಡು ಎನ್ಕ್ವೈರಿ ಮಾಡ್ಬೋದು. ಏನಾದರೂ ಲೋಪದೋಷಗಳಿದ್ರೆ ಸಸ್ಪೆಂಡ್ ಕೂಡ ರೆಕಮೆಂಡ್ ಮಾಡ್ಬೋದು. ಇವತ್ತು ಬೆಳಗ್ಗೆಯಿಂದ ನೋಡಿದ್ವಿ, ಸಾಕಷ್ಟು ಒಳ್ಳೆಯ ಅಂಶಗಳಿದೆ. ಮುಂಚೆ 20,000 ಲ್ಯಾಬ್ ಟೆಸ್ಟ್ ಆಗ್ತಿದ್ದು, ಒಂದು 60,000 ಆಗಿದೆ. ತುಂಬ ವಿಶೇಷವಾಗಿ ನವಜಾತ ಶಿಶುಗಳು 800 ಗ್ರಾಮ್ ಇರುತ್ತೆ, 1.5 kg ಇರುತ್ತೆ ಮಗು. ಅದನ್ನು ಹೊರಗಡೆ 1 ಲಕ್ಷ 2 ಲಕ್ಷ ಆಗುತ್ತೆ ಒಂದು ತಿಂಗಳು ಸಾಕಲಿಕ್ಕೆ ಅಂತ ವಿಶೇಷವಾಗಿ ಮಕ್ಕಳ ತಜ್ಞರು ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಾಸ್ಪಿಟಲಲ್ಲಿ. ಭಾಳ ಖುಷಿ ಇದೆ. ಒಂದು 14 ಎಲ್ಲ ಸಿಬ್ಬಂದಿ ಕೊಡ್ತಾ ಇದೆ ಡಿ ಗ್ರೂಪ್ಸ್ ಎಲ್ಲ. ಶುಚಿತ್ವಕ್ಕೆ ಒಂಚೂರು ಜಾಸ್ತಿ ಆದ್ಯತೆ ಕೊಡಬೇಕು. ಡಿ ಗ್ರೂಪಿಂದ ಶುಚಿತ್ವ ಇಂಪ್ರೂವ್ ಆಗಬೇಕಿದೆ. ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು, ಸೌಜನ್ಯಯುತವಾಗಿ ಗುಡಿಸೋದು ಈ ರೀತಿ. ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಬೇಕು, ಯಾರಿಗೂ ಶೋಷಣೆ ಆಗಬಾರ್ದು, 1 ರೂಪಾಯಿ ಖರ್ಚಿಂದಲೇ ಆಚೆ ಬರಬೇಕು. ಈ ಶುಚಿತ್ವದಲ್ಲಿ ಸಾಕಷ್ಟು ಇಂಪ್ರೂವ್ ಆಗಬೇಕು. ಒಂದಷ್ಟು ಕಂಪ್ಲೇಂಟ್ಸ್ ಬಂದಿದೆ, ಸಣ್ಣ ಪುಟ್ಟ ಬಿಹೇವಿಯರ್ ಚೇಂಜಸ್, ಅದನ್ನು ಸರಿಪಡಿಸ್ಕೊಳ್ತಾರೆ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಶುಚಿತ್ವವನ್ನು ಮುಂದಿನ ದಿನದಲ್ಲಿ ಮಾಡಿಸ್ಕೊಳ್ತಾರೆ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು, ಸರ್ಕಾರಿ ಆಸ್ಪತ್ರೆಯನ್ನು ಹೆಚ್ಚು ಬಳಸ್ಕೊಳ್ಳಿ. ನಮ್ಮಲ್ಲಿ ಆಸ್ಪತ್ರೆಗಳು ತುಂಬ ಅನುದಾನ ತುಂಬ ಇದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಮಿಷನ್ ರಂದೀಪ್ ಸರಿಂದ ಹಿಡಿದು ಸಚಿವರಿಂದ ಹಿಡಿದು ಸಾಕಷ್ಟು ಅನುದಾನಗಳಿದೆ ನಮ್ಮಲ್ಲಿ. ಒಂದು ವೇಳೆ ಸಾರ್ವಜನಿಕರಿಗೆ ಏನಾದ್ರು ಅನಾನುಕೂಲ ಆಯಿತು, ಭ್ರಷ್ಟಾಚಾರದ ದೂರುಗಳಿದ್ರೆ ನಮಗೆ ದೂರು ಕೊಡ್ಬೋದು. ಮುಖ್ಯ ಜಾಗೃತ ಅಧಿಕಾರಿಗಳು, ಆರೋಗ್ಯ ಸೌಧ ಬೆಂಗಳೂರು ಅಂತ ಒಂದು ಅರ್ಜಿ ಬರೆದ್ರೆ ನಾವು ಖಂಡಿತ ಪರಿಶೀಲನೆ ಮಾಡ್ತೀವಿ.